ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದು ದೆಹಲಿ ಕೆಳಗಿನ ನಮ್ಮ ಪಶ್ಚಿಮ, ನಮ್ಮ UP, ಹರಿಯಾಣ, ಪಂಜಾಬ್ ಇವುಗಳ ಇವತ್ತಿನ ಸ್ಥಿತಿ. ಅದೇ ಕಾಲಕ್ಕೆ ನಾರ್ತದ ರಾಜಸ್ಥಾನ ಕೂಡ ಈಗ ರಾಜಸ್ಥಾನ ಮುಗಿದು ಹೋಗಿಬಿಟ್ಟದು. ಆ ಮದ್ದರೆ ಆದರೂ ಇವೆಲ್ಲ ಕಡೆ ಪ್ರಭಾವಿ ಆದಂಥದ್ದು ಈ ರೈತ ಚಳವಳಿ. ಹೀಗಾಗಿ ಇವತ್ತಂತೆ ಅಲ್ಲಿ ಆ ಕ್ಷೇತ್ರಗಳಲ್ಲೇ ನಮ್ಮ BJPಗೆ ಅಥವಾ NDAಗೆ ಯಾವುದೇ ರೀತಿಯ ಆಶೆಗಳು ಉಳಿದಿಲ್ಲ. ಜನರು ಎದ್ದು ನಿಲ್ತಾ ಇದ್ದಾರೆ, ರೈತರಲ್ಲಿ ಎದ್ದು ನಿಲ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಬೇಕಾಗಿಲ್ಲಪ್ಪ ನಮಗಂತೇಳಿ. ಅಂಥ ಪ್ರತಿಭಟನೆಯಲ್ಲೇ ಭಾಳಷ್ಟು ತೀವ್ರವಾಗಿ ವಿರೋಧವನ್ನು ಅನುಭವಿಸಿದಂಥವ್ರು ಮನೋಹರ್ ಲಾಲ್ ಖಟ್ಟರ್. ಇವ್ರು ಯಾರು ಗೊತ್ತದ ನಿಮಗೆ? ಮಾಜಿ ಮುಖ್ಯಮಂತ್ರಿ ಹರಿಯಾಣ. ಇವ್ರ ಸಮಯದಲ್ಲೇ ಆಗಿದ್ರಿ ಏನೆಲ್ಲ ಭಯಂಕರವಾದ ಘಟನೆ. ಮನೋಹರ್ ಲಾಲ್ ಖಟ್ಟ ಮೋದಿಯವರ ಭಕ್ತರು. ಮೋದಿ ಹೇಳಿದಂಥ ಮಾತನ್ನು ದಾಟದವರು. ಒಂದು ಕಾಲಕ್ಕೆ ಆತ್ಮೀಯ ಗೆಳೆಯರು, ಇವತ್ತಂತೆ ಆತ್ಮೀಯ ಫಾಲೋವರ್ಸ್. ಅವ್ರಿಗೆ ಮೋದಿಜಿಯವರ ಆಜ್ಞೆ ಮುಖ್ಯವಾಯಿತು ವಿನಃ ಅಲ್ಲಿಯ ರೈತರ ಸಮಸ್ಯೆಯ, ಅವರ ದುಃಖದ ಘಟನೆಗಳ ಬಗ್ಗೆ, ಅವರ ಬದುಕಿನ ಬಗ್ಗೆ ನೆನಪಾಗಲೇ ಇಲ್ಲ. ಅವ್ರ ಮೇಲೆ ಸಾಕಷ್ಟು ದಾಳಿಯನ್ನು ಮಾಡಿಸಿದ್ರು ರೈತರ ಮೇಲೆ. ಹೀಗಾಗಿ ಮನೋಹರ್ ಲಾಲ್ ಖಟ್ಟರ್ ಅವರು ಇವತ್ತು MP ಸಲ ನಿಂತಿದ್ದಾರೆ ಕರ್ನಾಲ್ದಲ್ಲೇ. ಅಲ್ಲಂತೂ ಜೋರ್ದಾರಾಗಿ ವಿರೋಧ ಕಾಣ್ತಾ ಇದ್ದ. ಅಲ್ಲಿ ಹಳ್ಳಿಗಳಲ್ಲಿ ಬಿಡ್ತಾ ಇಲ್ಲ, ಬಾಜು ಹಳ್ಳಿಗಳಲ್ಲಿ ಬಿಡ್ತಾ ಇಲ್ಲ, ದೊಡ್ಡ ದೊಡ್ಡ ಪಟ್ಟಣ ಬದಿಯಲ್ಲೂ ಸಹಿತ ಬಿಡ್ತಾ ಇಲ್ಲ. ರೈತರು ಎಲ್ಲಿ ಹೋಗ್ತಿಲ್ಲ ಕಾಣ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹನ್ಸ್ ಫರೀದ್ಕೋಟದಲ್ಲೇ ಇವ್ರಿಗೆ ದೊಡ್ಡ ವಿರೋಧ ಬರ್ತಾ ಇದೆ. ಅಲ್ಲೇ ಇವರು ನಿಂತಿದ್ದಾರೆ ಸಂಸದ. ಇದಕ್ಕೆ ಪ್ರಣೀತ್ ಕೌರ್ ಪಟಿಯಾಲದಲ್ಲಿ, ಪ್ರಣೀತ್ ಕೌರ್ ಅವ್ರ ಮೇಲೆ ರೈತರು ವಿರೋಧ ಮಾಡ್ತಾರೆ. ಇವರು ಸಾಕಷ್ಟು BJP ಒಂದು ಬಂಟರಾಗಿ ಅದನ್ನು ವಿರೋಧ ಮಾಡಿದಂಥವ್ರು. ರವನೀತ್ ಸಿಂಗ್ ಬಿಟ್ಟು ಲುಧಿಯಾನದಾಗ ಇವ್ರ ಮೇಲೆ ಇವರು ಸಹಿತ ಸಾಕಷ್ಟು ಮನೋಹರ್ ಖಟ್ಟರ್ ಜೊತೆಗೂಡಿ ರೈತರು ತೊಂದರೆ ಕೊಟ್ಟಂಥವ್ರು. ತೇಜಿಂದರ್ ಸಿಂಗ್ ಸಂಧು ಅಮೃತ್ಸರದಲ್ಲೇ ಇವರು ಅಷ್ಟೇ ಈ ರೈತರನ್ನು ಕಂಟ್ರೋಲ್ ಮಾಡಿ, ರೈತರ ಬೇಡಿಕೆಯನ್ನು ಆದಷ್ಟು ತಡೆ ಹಿಡಿದು ಪ್ರಯತ್ನ ಮಾಡಿದಂಥವರು. ಸುಶೀಲ್ ಕುಮಾರ್ ರಿಂಕು ಜಲಂಧರದಲ್ಲಿ ಇವರು ನಿಂತಿದ್ದಾರೆ. ಜಲಂಧರದಿಂದ ರಿಂಕು ಅವರು ಸಹಿತ ಈ ರೈತರಿಂದ ದೊಡ್ಡ ಪ್ರತಿಭಟನೆ ಕಾಣ್ತಾ ಇದ್ರು. ಬಿಡ್ತಾನೆ ಇಲ್ಲ, ಎಲ್ಲೂ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಗುರುಮಿತ್ ಸಿಂಗ್ ಸೋದಿ ಫಿರೋಜ್ಪುರದಲ್ಲಿದ್ದಂಥ ಈ ಸಂಸದೀಯ ಆಕಾಂಕ್ಷೆಗೆ ಇವತ್ತು ಅವ್ರನ್ನೂ ಅಲ್ಲಾಡಿಕೊಡ್ತಾ ಇಲ್ಲ ರೈತರು. ಹೀಗೆ ದಿನೇಶ್ ಕುಮಾರ್ ಬಬ್ಲು, ಮುಂದೆ ಅದೇ ಕಾಲಕ್ಕೆ ಅಶೋಕ್ ತನ್ವಾರ್, ಶಿರ್ಸಾ, ಮೋಹನ್ ಲಾಲ್ ಭದೋಲಿ, ಸೋನಿಪತ್, ರಂಜಿತ್ ಚೌತಾಲಾ, ಹಿಸಾರ್, ಅರವಿಂದ್ ಶರ್ಮಾ, ರೋಟಕ್ ಇವೆಲ್ಲ ಸಂಸದೀಯ ಕ್ಷೇತ್ರಗಳು. ಇಲ್ಲೆಲ್ಲರೂ ವಿರೋಧ ಬರ್ತಾ ಇದೆ. ಯಾವ ರೀತಿ ವಿರೋಧ ಬರ್ತಾ ಇದೆಪ್ಪ ಅಂತಂದ್ರೆ ಇವರು ಅಲ್ಲಾಡಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಇವರೆಲ್ಲರೂ ಹೆಚ್ಚು ಕಡಿಮೆ ಈ ಒಂದು ಚುನಾವಣಾ ಆಯೋಗಕ್ಕೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೊಂದು ಸ್ವಲ್ಪ ಅಡ್ಡಾಡೋದಕ್ಕಾದ್ರೂ ಬಿಡ್ರಿ ಅಂತ. ಆ ರೀತಿಯಾದಂಥ ಒಂದು ಮೂಮೆಂಟ್ ಶುರು ಆಗಿದೆ. ಹೀಗಾಗಿ ಮೋದಿಯವರ ಈ ಆಡಳಿತದ ಕಾಲ ಅಂತ್ಯ ಆಗ್ತದನ. ಇಲ್ಲೂ ಸಪೋಸ್ ಏನಾದರೂ ಎಲ್ಲ ಕ್ಷೇತ್ರಗಳು ಈ BJPಯಿಂದ ಬಿಟ್ಟು ಹೋದರೆ ಅದು ಕಷ್ಟ ಅಂತ. ಈಗ ದಕ್ಷಿಣದಲ್ಲೇ ಹೆಚ್ಚು ಕಡಿಮೆ ಆದಂಗೆ ಆಗ್ಯದ. ಇನ್ನೊಂದು ಕಡೆ ನಮ್ಮ ಮೋದಿಯವ್ರಿಗೂ ಅನಿಸ್ಲಿಕ್ಕದ. ಇವತ್ತು ಅವರು ಸದಾ ಒಂದು ಕಡೆ ಒಪ್ಕೊಂಡಿದ್ದಾರೆ, ನಾವು ಮೋಸ್ಟ್ಲಿ ಇನ್ನೂ ಕಡಿಮೆ ತೊಗೋಬೋದೇನೋ ಉತ್ತರದಲ್ಲಿ ಅನ್ನುವಂಥ ಮಾತನ್ನು.